ನಮಸ್ಕಾರ. ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್ ಶೆಗಿನ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳ ಜೊತೆಗೆ ವಿಶೇಷ ಅತಿಥಿ ಜೊತೆಗೆ ಮಾತನಾಡುವಂತಹ ಸಮಯ. ರಾಧಿಕಾ ಕುಮಾರಸ್ವಾಮಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರ ಭೈರಾದೇವಿ ಸಿನಿಮಾ ಸದ್ಯಕ್ಕೆ ಒಂದು ಬಹುನಿರೀಕ್ಷಿತ ಸಿನಿಮಾನೇ ಅಂತ ಹೇಳ್ಬೋದು. ಅದೆಲ್ಲದರ ಜೊತೆಗೆ ಮಾತನಾಡೋಣ. ರಾಧಿಕಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಹಾಗೆ ಎಲ್ಲ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ನಮ್ಮ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ಸಹಜವಾಗಿ ನಾವು ಹೇಳ್ತಾ ಇದ್ವಿ ಮೇಡಮ್, ಈ ಭೈರಾದೇವಿ ಸಿನಿಮಾ ಶುರುವಾದಾಗಿಂದ ಕೂಡ ಒಂದಿಷ್ಟು ವಿಘ್ನಗಳನ್ನು ಎದುರಿಸಿದ್ರಿ, ಅದನ್ನು ನಿವಾರಣೆ ಮಾಡಿಕೊಂಡು ಜನರೆದುರಿಗೆ ಬರ್ತಾ ಇದ್ರಿ. ಸೊ ಮೊದಲನೇದಾಗಿ ಭೈರಾದೇವಿ ಎಷ್ಟು ಸ್ಪೆಷಲ್ ಅನ್ನುವಂಥದ್ದು? ಸ್ಪೆಷಲ್ ಅಂತ ಹೇಳೋದಕ್ಕಿಂತನೂ ನೀವು ಇವಾಗ ಹೇಳ್ದಾಗೆ ವಿಘ್ನ ಅಂದರೆ ಈ ಭೈರಾದೇವಿ ಸಿನಿಮಾಗೆ ಎಷ್ಟು ವಿಘ್ನಗಳು ಎದುರಾಗಿದೆ ಅಂದರೆ ಅದಕ್ಕೋಸ್ಕರ ನಾವು ಅಂದ್ಕೊಂಡ್ವಿ, ಸರಿ ಒಂದು ಈ ಗಣಪತಿಯ ಒಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ಈ ಸಿನಿಮಾನ ಏನು ಪ್ರಮೋಷನ್ನ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪೂಜೆ ಮೂಲಕ ನಾವು ಇವಾಗ ಶುರು ಮಾಡಿದ್ದೀವಿ. ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಹಬ್ಬ ಹೇಳೋದಕ್ಕೆ ಒಂದು ನಿಮ್ದು 30 minutes 1 hour ಸಾಕಾಗಲ್ಲ, ಅಷ್ಟಿದೆ ಈ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ. ಡೇ 1 ನಾವು ಯಾವಾಗ ಸಿನಿಮಾ ಶುರು ಮಾಡಿದ್ವಿ ಅವತ್ತಿಂದ ನಮಗೆ ಕಂಪ್ಲೀಟ್ ಮಾಡೋವರೆಗೂ ಎಷ್ಟು ವಿಘ್ನಗಳು ನಾವು ಫೇಸ್ ಮಾಡಿದ್ದೀವಿ ಅಂದರೆ ಅದು ನನಗೆ ಮತ್ತು ನಮ್ಮ ಚಿತ್ರತಂಡಕ್ಕೆ ಮಾತ್ರ ಗೊತ್ತು. ನೀವು ಕೇಳಿರ್ಬೋದು, ನಾವು ಆ್ಯಕ್ಷನ್ ಸೀನ್ ಮಾಡುವಾಗ ನಾನು ಸ್ಮಶಾನದಲ್ಲಿ ಬಿದ್ದೆ. ಅಲ್ಲಿ ಸ್ವಲ್ಪ ನನಗೆ ತೊಂದರೆ ಆಯಿತು. ಒಂದು 10 ದಿವಸ ಅಲ್ಲಿ ರೆಸ್ಟ್ ಮಾಡಿದ್ವಿ. ಆ ಸ್ಕೆಡ್ಯೂಲೇ ಪ್ಯಾಕಪ್ ಆಗೋಯ್ತು. ಸೊ ಇನ್ನೊಂದು 2-3 ಸಲ ನಮಗೆ ಶೂಟಿಂಗ್ ಹೋಗ್ತೀವಿ, ಮಳೆ ಬರುತ್ತೆ, ಪ್ಯಾಕಪ್ ಮಾಡ್ತೀವಿ. ಇನ್ನೊಂದು ಸಲ ನಮ್ಮ ನಿರ್ದೇಶಕರಿಗೆ ಜ್ವರ ಬಂತು, ಪ್ಯಾಕಪ್ ಆಯಿತು. ಸೊ ಈ ಥರ ತುಂಬ ನಮಗೆ ವಿಘ್ನಗಳು ಇದಾಗ್ತಾ, ಅಂದರೆ ಏನೋ ಒಂದು ಅಡೆತಡೆಗಳು ಕಾಣಿಸ್ಕೊತಾಯಿತ್ತು ಸಿನಿಮಾದಲ್ಲಿ. ಸೊ ಫೈನಲಿ ಇವತ್ತು ನಾವು ಸಿನಿಮಾ ರಿಲೀಸ್ ಅಂತ ಅನೌನ್ಸ್ ಮಾಡಿದ್ದೀವಿ. ಅಕ್ಟೋಬರ್ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ವಿ. ಅದೇ ಒಂದು ಖುಷಿ, ಇಲ್ಲ ಖುಷಿನೂ ಇದೆ, ಸ್ವಲ್ಪ ಒಳಗಡೆ ಸ್ವಲ್ಪ ಭಯನೂ ಆಗ್ತಾ ಇದೆ. ಮೇಡಮ್, ಸಹಜವಾಗಿ ನಿಮ್ಮ 20 ವರ್ಷದ ಸಿನಿ ಜರ್ನಲ್ಲಿ ಇದು ತುಂಬ ಒಂದು ಸ್ಪೆಷಲ್ ಪಾತ್ರ. ಬಟ್ ಒಂದು ಸಾರಿ ಜರ್ನಿಯ ಆರಂಭದ ದಿನಗಳನ್ನು ನೀವು ಅಂದರೆ ಸಿನಿಮಾಗಳನ್ನು ಮಾಡುವಂಥ ಯೋಚನೆ ಬಂದಾಗ, ಕಲ್ಪನೆಗಳು ಶುರುವಾದಾಗ, ಪಾತ್ರಗಳನ್ನ ಆಯ್ಕೆ ಮಾಡುವಾಗ ಆ ಜರ್ನಿ ನೆನಪು ಮಾಡ್ಕೊಳ್ಳೋಂಥದ್ದಾದರೆ ಅವಾಗಲೇ ಹೇಳ್ತಾ ಇದ್ದೆ. ಜರ್ನಿ ನೆನಪಾಗೋದು ಅಂದರೆ ನಂದು ಮೊದಲನೇ ಸಿನಿಮಾ ನೀಲಮೇಘಶ್ಯಾಮ. ಅಲ್ಲಿಗೆ ಹೋದರೆ ನಾನು ನಿಜಕ್ಕೂ ನನಗೆ ಇದು ನಾನೇನಾ ಅಂತ ನನಗೊಂದ್ಸಲ ಅನಿಸುತ್ತೆ. ಯಾಕಂದ್ರೆ ನನಗೆ ಇಷ್ಟು ಸಹ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ಮಂಗಳೂರಿಂದ ಬಂದಂಥ ಹುಡುಗಿ. ಅವಾಗ ಆ ಟೈಮಲ್ಲಿ ನನ್ನ ವಯಸ್ಸು ಕೂಡ ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ಸಿನಿಮಾ ರಂಗಕ್ಕೆ ಬಂದಿತ್ತು. ನನಗೆ ಯಾರೂ ಹೇಳ್ಕೊಡೋರು ಅಂದರೆ ನಾನೆಲ್ಲೂ ಆ್ಯಕ್ಟಿಂಗ್ ಕ್ಲಾಸ್ ಅಂತ ತೊಗೊಂಡಿಲ್ಲ, ಡಾನ್ಸ್ ಕ್ಲಾಸ್ ಅಂತ ನಾನೆಲ್ಲೂ ಹೋಗಿಲ್ಲ. ಸೊ ಹಾಗಾಗಿ ನನಗೇನು ಗೊತ್ತಿರಲಿಲ್ಲ. ಫಸ್ಟ್ ಡೇ ನಮ್ಮ ರಾಜ್ಕಿಶೋರ್ ಸರ್, ನಂದು ಏನೋ ನನ್ನ ಅದೃಷ್ಟ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ನನಗೆ ಮೊದಲನೇ ನಿರ್ದೇಶಕರೇ ತುಂಬ ಒಳ್ಳೆಯ ನಿರ್ದೇಶಕರು ಸಿಕ್ಕಿದ್ರು. ಒಂದು ಮಗಳ ರೀತಿಯಲ್ಲಿ ನೋಡಿಕೊಂಡು ನಾ ಟೀಮ್ ಅಂದರೆ ಯಾರು ನಮ್ಮ ಹೀರೋ ಆಗಿರ್ಬೋದು, ಪ್ರತಿಯೊಬ್ಬರೂ ಟೀಮ್ ತುಂಬ ಒಳ್ಳೆಯ ಟೀಮ್ ಸಿಕ್ತು ನನಗೆ. ಸೊ ಹಾಗಾಗಿ ಫಸ್ಟ್ ಡೇ ಇದು ನನಗೆ ಹೇಳಬಾರ್ದ ಗೊತ್ತಾಗಲ್ಲ, ಬಟ್ ಹೇಳ್ತೀನಿ. ಫಸ್ಟ್ ಡೇ ನಾನು ಶೂಟಿಂಗ್ ಮುಹೂರ್ತ ಅಂತ ಮಾಡ್ತೀವಿ, ರಿಪೋರ್ಟರ್ಸು ಚಾನಲ್ಸ್ ಎಲ್ಲ ಬರುತ್ತೆ. ಅವಾಗ ಇಷ್ಟು ಚಾನಲ್ಸ್ ಇರಲಿಲ್ಲ, 2-3 ಚಾನಲ್ಸ್ ಇದ್ದಿದ್ದಷ್ಟೇ. ಸೊ ಅವ್ರು ಬಂದರು. ಫಸ್ಟ್ ಡೇನೇ ನನಗೆ ಅದೊಂಥರ ಏನಿದು ಇಷ್ಟು ಜನ ಇದ್ದಾರೆ, ಆ ಲೈಟಿಂಗ್ ಫೇಸ್ ಹೇಗೆ ಮಾಡೋದು, ಕ್ಯಾಮ್ರಾ ಹೇಗೆ ಇದು ಮಾಡೋದು, ಮೇಕಪ್ ಏನೂ ನಾಲೆಜ್ ಇರಲಿಲ್ಲ, ಝೀರೋ ನಾಲೆಜ್ ಅವಾಗ ನನಗೆ. ಸೊ ನನಗೆ ಆಯಿತು, ಅವ್ರ ಮೈಕ್ ತಂದಿಟ್ರು, ಮಾತಾಡಿ ಅಂದರು. ನಾನು ಮೈಕ್ ನೋಡಿಬಿಟ್ಟು ಏನಿದು ಅಂತ ಕೇಳಿದೆ. ನನಗೇನು ಗೊತ್ತಿಲ್ಲ. ಅವ್ರು ಹೇಳಿದ್ರು, ಇಲ್ಲ ಸಿನಿಮಾದ ಬಗ್ಗೆ ನೀವು ಹೇಳಿ. ನನಗೇನು ಹೇಳಬೇಕು ಗೊತ್ತಿಲ್ಲ, ನೀವು ಹೇಳ್ಕೊಡಿ ನಾನು ಹೇಳ್ತೀನಿ ಅಂದೆ. ಅವ್ರಿಗೆ ನೋಡಿದ್ರು, ಸರಿ ಒಂದು ಕೆಲಸ ಮಾಡಿ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಏನದು ಅಂದೆ. ಅಂದರೆ ಎಲ್ಲ ಓಕೆ, ಇನ್ನೊಂದೇನೋ ಹೇಳಿದ್ರಲ್ಲ ವಿಶೇಷರು, ಏನು ಹಿಂಗೆ ಅಂದೆ. ನನಗೆ ವೀಕ್ಷಕರು ಅಂತ ತಿರುಗ್ತಾ ಇರಲಿಲ್ಲ. ಅಂದ್ರೆ ಫಸ್ಟ್ ಟೈಮ್ ಆ ಪದ ಕೇಳಿದೆ ನನ್ನ ಲೈಫಲ್ಲಿ, ಫಸ್ಟ್ ಟೈಮ್. ಅಷ್ಟು 14 ವರ್ಷದಲ್ಲಿ ಫಸ್ಟ್ ಟೈಮ್ ಆ ವೀಕ್ಷಕರು ಅನ್ನೋದನ್ನ ಕೇಳಿದ್ದೀನಿ. ಅದೇನು ನನಗೆ ಆ ವಿಶೇಷರು ಬರ್ತಾ ಇಲ್ಲ ನನಗೆ ಅಂದೆ. ನಕ್ಕಿದ್ರು ಜೋರಾಗಿ. ಸರಿ, ಆಮೇಲೆ ಅದೇ ಅವತ್ತಿಂದಿಂದ ಇವಾಗ ನೋಡುವಾಗ, ಸೊ ಒಂದ್ಸಲ ತಿರುಗಿ ನೋಡುವಾಗ ಒಂಥರ ಖುಷಿ ಅನಿಸುತ್ತೆ. ಸೊ ಇಷ್ಟು ಸಿನಿಮಾಗಳು ಮಾಡಿದೆ, ಅದರಲ್ಲೂ ನನಗೆ ಬಹಳಷ್ಟು ಸಿನಿಮಾಗಳು ಮಾಡಬೇಕು ಅಂದರೆ ವಿಭಿನ್ನ ಪಾತ್ರಗಳು ಮಾಡಬೇಕು ಅಂತ ನಾನೇನು ಆಸೆ ಪಟ್ಟಿದ್ದೆ. ಬಟ್ ಈ ಥರ ಒಂದು ಭೈರಾದೇವಿಯಾಗಿ ಒಂದು ಅಗೋರಿ ಪಾತ್ರನ ಮಾಡಬೇಕು ಅಂತ ನನ್ನ ಕನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಇದು ನನಗೊಂಥರ ಸ್ಪೆಷಲ್. ಅದಕ್ಕೆ